ಸಮಸ್ತ ಕರ್ನಾಟಕ ಜನತೆಗೆ LPDK ಮಾಡುವ ನಮಸ್ತೆ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಇವತ್ತು ನಾವು ಯಾವ ಬೆಟ್ಟ ನೋಡೋಣ ಅಂತ ಬಂದಿದ್ದೀವಿ ಗೊತ್ತಾ? ಅದೇ ತುಮಕೂರು ಜಿಲ್ಲೆಯ ಏಕಶಿಲೆ ಬೆಟ್ಟವಾಗಿರುವ ಮಧುಗಿರಿ ಬೆಟ್ಟಕ್ಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೌರ್ಮೆಂಟ್ ಹಾಲಿಡೇ ಇದ್ದಾರೆ, ಇನ್ನೂ ಜಾಸ್ತಿ ಬರ್ತಾರೆ. ಹಂಗಾಗಿ ಗೌರ್ಮೆಂಟು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಟ್ಟರೆ ಇನ್ನೂ ತುಂಬ ಜನ ಬಂದು ಈ ಬೆಟ್ಟನ ನೋಡ್ಕೊಂಡು ಹೋಗ್ತಾರೆ. ಮೇನ್ಲಿ ಟ್ರೆಕ್ಕಿಂಗ್ ಲವರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಗೌರ್ಮೆಂಟ್ ಯೋಚನೆ ಮಾಡಿದ್ರೆ ಇದೆಲ್ಲ ಅವರಿಗೆ ಲೆಕ್ಕನೇ ಇಲ್ಲ. ನೋಡಿ, ಈ ಮೂಲಕ ನಾನು ಅದೇ ಹೇಳೋದು, ಮೇಲ್ಗಡೆ ತುಂಬಾ ಕಷ್ಟ ಅಂತ ಎತ್ತೋದು, ನನಗೂ ಗೊತ್ತಿಲ್ಲ. ನೋಡಿಬಿಟ್ಟು ನಿಮಗೂ ತಿಳಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇನ್ನು ಕಂಟಿನ್ಯೂ ಮಾಡೋಣ. ಮೊದಲನೇ ಬಾಗಿಲ ಹತ್ರ ಬಂದಿದ್ದೀವಿ. ಅದರ ಅಲ್ಲೊಂದು ಬಾಗಿಲಿದೆ, ಬಟ್ ಆ ಬಾಗಿಲು ಬಿಟ್ಟು ಇದೊಂದು ಬಾಗಿಲು ಹತ್ತುತ್ತಾ ಇದ್ದೀನಿ. ನೀವು ನೋಡ್ಬೋದು, ಎಲ್ಲೋದ್ರೂ ಯಾವುದೇ ಬೆಟ್ಟ ಹೋದ್ರೂ ಈ ಅಮರ ಪ್ರೇಮಿಗಳು ನೇಮ್ಗಳು ಮಾತ್ರ ನಾವು ಯಾವುದೇ ಬೆಟ್ಟ ಗುಡ್ಡ ಎಲ್ಲಿ ಬೇಕಾದ್ರೂ ಹೋಗಿ ನೋಡ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಪೂರ್ತಿ ಅದೇ ಬರ್ದಿಕ್ಕಿದ್ದಾರೆ, ನೀವು ನೋಡ್ಬೋದು. ಏನು ಮಾಡೋಕ್ಕಾಗಲ್ಲ, ಅಮರ ಪ್ರೇಮಿಗಳು ಎಲ್ಲೆಲ್ಲೂ ಇರ್ತಾರೆ, ಕೆಲ ತಲೆ ಕೆಡಿಸ್ಕೊಂಬಾರ್ದು ಅಂತ ನಮ್ಮಂಥ ಸಿಂಗಲ್ಸ್ಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ನೋಡಿ, ಬರೀ ಇಲ್ಲಿ ಫುಲ್ಲು ಅವ್ರದೆ, ನೀವು ನೋಡೋದು. ನೋಡಿ, ತೋರಿಸ್ತೀನಿ ನೋಡಿ, ಫುಲ್ಲು ಅವ್ರದೇ. ಅದು ಈ ಕಟ್ಟಡ ಫುಲ್ಲು ಬರೀ ನೇಮ್ಸ್ ಇನ್ಸೀಲ್ಸು ಬರೀ ಯಾವ ಬರೆದು ಬಿಟ್ಟಿದ್ದಾರೆ. ಅಲ್ಲೆಲ್ಲ ಬರೆದು ಇಲ್ಲೆಲ್ಲ ಕಿತ್ತೋದಂಗೆ ಆಗಿಬಿಟ್ಟಿದೆ. ನೋಡಿ, ಇಲ್ಲೆಲ್ಲ ಕಿತ್ತೋಗ್ಬಿಟ್ಟೈತೆ, ನೇಮೆಲ್ಲ ಬರೆದು. ಇಲ್ಲಿ ಫುಲ್ ಬಿದ್ದೇ ಹೋಗ್ಬಿಟ್ಟೈತೆ. ಇಲ್ಲಿ ನೋಡಿ, ಗೋಡೆ ಎಲ್ಲ ಕಿತ್ಕೊಂಡೇ ಬಂದೈತೆ. ಇಲ್ಲಿಗೆ ಬರೋರು ಸ್ವಲ್ಪ ಈ ಪ್ಲೇಸ್ಗಳು ಯಾವ್ದಾರ ಮೇಯ್ನ್ ಹಿಸ್ಟಾಲಜಿಕಲ್ ಪ್ಲೇಸೇ, ಕೋಟೆ ಅಂಥ ಹತ್ರ ಎಲ್ಲ ನೀವು ಲವರ್ಸು ಬಂದು ನೋಡ್ಕೊಂಡು ಹೋಗಿರಿ. ಬಟ್ ಅಲ್ಲಿ ನೇಮ್ ಕೆತ್ತೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಇತಿಹಾಸನ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ನೀವೇನು ಬರೋಕ್ಕೆ ಹೋಗ್ಬೇಡ್ರಿ, ಬನ್ನಿ ನೋಡಿ ಹೋಗಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದರೆ. ಅಂಥ ಕಟ್ಟಡಗಳ ಮೇಲೆ ಕೆತ್ತಿ ಮಳೆ ಬಂದಾಗ ಅದೆಲ್ಲ ಇದೋಗುತ್ತೆ. ನಾವೇ ಒಂದು ರೀತಿ ಕಾರಣ ಆಗ್ತೀವಿ ನಮ್ಮ ಹಿಸ್ಟ್ರಿ ಎಲ್ಲ ಹಾಳಾಗೋಕ್ಕೆ. ಸೊ ಬಂದು ನೋಡ್ಕೊಂಡು ಹೋಗ್ರಿ, ಏನೋ ಬರೆಯೋಕ್ಕೆ ಮಾತ್ರ ಹೋಗ್ಬೇಡಿ. ಬಟ್ ಈ ಕಟ್ಟಡಗಳ ಮೇಲೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ಇದು ನನ್ನ ಒಂದು ರಿಕ್ವೆಸ್ಟು. ಯಾಕಂದರೆ ನಮ್ಮಂಥ ಟ್ರೆಕ್ಕಿಂಗ್ ಲವರ್ಸು ಇಂಥ ಮೇಯ್ನಾಗಿ ಹಿಸ್ಟ್ರಿ ಲವರ್ಸ್ಗೆ ತುಂಬಾ ಹೆಲ್ಪ್ ಆಗ್ತೈತೆ ಈ ಬೆಟ್ಟ ಗುಡ್ಡ ಎಲ್ಲ. ಸೊ ಹಂಗಾಗಿ ನೀವು ಬರೆಯೋಕ್ಕೆ ಹೋಗಬೇಡಿ, ಇದು ನನ್ನ ಒಂದು ರಿಕ್ವೆಸ್ಟು, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ, ಇದು ಮಳೆ ಬಂದಾಗ ಮೇಲ್ಗಡೆಯಿಂದ ಬಿದ್ದಿರೋದು. ಇದು ಮೋಸ್ಟ್ಲಿ ಇಲ್ಲಿಂದಾನೆ ಅನಿಸುತ್ತೆ ಬಿದ್ದಿರೋದು. ಬಟ್ ಯಾರೂ ಇದರ ಅಡಿ ಸಿಕ್ಕಿಲ್ಲ. ಹಂಗು ಮಳೆ ಬಂದಾಗ ಮೋಸ್ಟ್ಲಿ ಯಾರೂ ಇರೋಲ್ಲ. ಮಳೆ ಬಂದಾಗ ಇಲ್ಲಿ ಯಾರಾದ್ರು ಇದ್ರೂ ಇಲ್ಲೆಲ್ಲಾದರೂ ಇರ್ತಾರೆ, ನೆನಬಾರ್ದು ಅಂತ. ಮಳೆ ಬಂದಾಗ ಇಂಥ ಹಳೆ ಕೋಟೆ ಒಳಗಡೆ ಇರೋದು ಕಷ್ಟ. ಯಾಕಂದರೆ ಯಾವ ಕೋಟೆ ಎಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಿರಲ್ಲ. ಯಾವಾಗ ಬೇಕಾದ್ರೂ ಮೇಲಿಂದನೂ ಬೀಳ್ಬೋದು, ಸೈಡಿಂದ ಬೇಕಾದ್ರೂ ಬೀಳ್ಬೋದು. ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಹುಷಾರಾಗಿ ನೀವು ಇರಬೇಕು. ನೋಡಿ, ಇಲ್ಲೆಲ್ಲ ಅದೇ ನೋಡಿ, ಇಲ್ಲಿ ಕಲ್ಯಾಣನೇ ಇದೆ, ನೀವು ನೋಡ್ಬೋದು. ನೋಡಿ, ಇಲ್ಲೇ ಎಲ್ಲ ಇದೆ, ಬಟ್ ನೀರಿಲ್ಲ, ಏನು ಮಾಡೋಕ್ಕಾಗಲ್ಲ, ನೀರಿಲ್ಲ.
ಕೆಳಗಡೆ ಇರ್ತೀವಿ. ನೀವು ನೋಡ್ಬೋದು, ಇನ್ನು ಫುಲ್ಲು ಮೇಲ್ಗಡೆ ಹೋಗಬೇಕು, ಇಲ್ಲಾಂದರೆ ವಿಡಿಯೋ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕಲ್ಲ. ಆಲ್ರೆಡಿ ಲೇಟ್ ಆಗೈತೆ. ಬನ್ನಿ ತೋರಿಸ್ತೀನಿ ಇನ್ನು ಮುಂದೆ ಏನಿದೆ ಅಂತ. ನಮಸ್ತೆ ಕರ್ನಾಟಕ. ಇವತ್ತು ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಗೊತ್ತಾ? ಅದೇ ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಧುಗಿರಿ ಬೆಟ್ಟಕ್ಕೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಏಕಶಿಲಾ ಬೆಟ್ಟ ಅಂತ. ಒಂದೇ ಕಲ್ಲಲ್ಲಿ ಇಷ್ಟು ಬೆಟ್ಟ ಇದೆ. ಇದರ ಮೇಲೆ ಕೋಟೆ ಇದೆ. ಈ ಕೋಟೆನ ಯಾರು ಕಟ್ಟಿದ್ರು ಮತ್ತು ಈ ಕೋಟೆನ ಯಾರ್ಯಾರು ಆಕ್ರಮಿಸ್ಕೊಂಡ್ರು ಮತ್ತು ಹೇಗೆ ದಾಳಿ ಮಾಡಿದ್ದಾರೆ ಎಲ್ಲ ತಿಳಿಸ್ಕೊಂಡು ಕೊಡ್ತೀನಿ. ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಬೆಟ್ಟ ಹತ್ತುತ್ತಾ ಇದ್ದೀನಿ. ನನ್ನ ಜೊತೆ ಇವತ್ತಿ ಬನ್ನಿ. ಇದರ ಹಿಸ್ಟ್ರಿ ಕಡೆ ಬಂದರೆ ಇಲ್ಲಿ ಮೊದಲು ಕೋಟೆಯನ್ನು ನಿರ್ಮಿಸ್ತಾರೋ. ಇಲ್ಲಿನ ಪಾಳೆಗಾರ ಅಂದರೆ ಮಧುಗಿರಿ ಪಾಳೆಗಾರ ಇಲ್ಲಿ ಕೋಟೆಯನ್ನು ನಿರ್ಮಿಸ್ತಾರೆ. ಹೆಂಗಪ್ಪ ಅಂದರೆ ಇದು ಏಕಶಿಲಾ ಬೆಟ್ಟ, ಇಲ್ಲಿ ಅಷ್ಟು ಈಸಿಯಾಗಿ ದಾಳಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಮೊದಲು ಚಿಕ್ಕಪ್ಪ ಗೌಡರು ಇಲ್ಲಿ ಮೊದಲು ಕೋಟೆಯನ್ನು ನಿರ್ಮಿಸ್ತಾರೆ. ಅವರ ಕಾಲದಲ್ಲೂ ಆಳ್ವಿಕೆ ಚೆನ್ನಾಗಿ ಮಾಡ್ತಾರೆ. ಅವ್ರ ಮಕ್ಕಳು ಕಾಲದಲ್ಲೂ ಅವ್ರ ಮಕ್ಕಳು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ. ಇಲ್ಲಿ ಈ ಕೋಟೆ ಅವ್ರ ಕೈ ವಶ ತಪ್ಪೋಗಿದ್ದು ಯಾವಾಗ ಅಂದರೆ ಅವರ ಮೊಮ್ಮಕ್ಕಳ ಕಾಲದಲ್ಲಿ. ಅಂದರೆ ಹೇಗೆ ಅಂದರೆ ಅವ್ರ ಮೊಮ್ಮಕ್ಕಳು ಈ ಕೋಟೆ ನನಗೆ ಬೇಕು, ಈ ಕೋಟೆ ನನಗೆ ಬೇಕು ಅಂತ ಈ ಕೋಟೆ ಮತ್ತು ಚಂದ್ರನದುರ್ಗದ ಕೋಟೆ ಜಗಳಾಡ್ತಿರ್ತಾರೆ. ಸೊ ಹಾಗಾಗಿ ಕೌಟುಂಬಿಕ ಕಾಲ ಅಂದರೆ ಅವರ ಕುಟುಂಬದಲ್ಲೇ ಜಗಳ ಉಂಟಾಗಿದ್ದ ನಂತರ ಅವರು ಏನು ಮಾಡ್ತಾರೆ, ಅವ್ರ ಚಿಕ್ಕ ಭೂಪಾಲರು ಅವ್ರ ಮಗ ತಿಮ್ಮೇಗೌಡರು ಏನು ಮಾಡ್ತಾರೆ, ಮೈಸೂರು ಸಂಸ್ಥಾನದ ರಾಜರಾದಂತಹ ಚಿಕ್ಕದೇವರ ಒಡೆಯರ ಹತ್ರ ಹೋಗಿ ಹೀಗಾಗಿದೆ, ನೀವು ಬಂದು ಇದೆಲ್ಲ ಸರಿಪಡಿಸ್ಬೇಕು ಅಂತ ಕೇಳ್ಕೊತಾರೆ. ಮುಂದೇನಾಯಿತು ಅಂತ ಇನ್ನೂ ಮೇಲ್ಗಡೆ ಹೋಗಿ ಹೇಳ್ತೀನಿ. ಅಲ್ಲಿವರೆಗೂ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬೆಟ್ಟ ಹತ್ತನ ಬನ್ನಿ. ನೋಡಿ ಇಟ್ಕೆ ಥರ ಇಲ್ಲೆಲ್ಲ ಏನೇನು ಕಾಣಿಸ್ತಿದೆಯೋ ಅದೆಲ್ಲ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಕಾಲದಲ್ಲಿ ಈ ಥರ ಇಟ್ಕೆಯನ್ನು ಉಪಯೋಗಿಸಿ ಕಟ್ತಿದ್ರು. ಏನು ಕಟ್ಟಿದ್ರು, ಹೇಗೆ ಕಟ್ಟಿದ್ರು ಎಲ್ಲ ತಿಳ್ಕೊಡ್ತೀನಿ. ಇಲ್ಲಿನ ಮ್ಯಾನೇಜ್ಮೆಂಟ್ಗೆ ಒಂದೊಂದು ರಿಕ್ವೆಸ್ಟು ಏನು ಅಂದರೆ, ಇಲ್ಲಿ ಮೆಟ್ಲುಗಳಿಲ್ಲ. ಯಾರಾದರೂ ಚಿಕ್ಕ ಮಕ್ಕಳು ಇಲ್ಲ ವಯಸ್ಸಾದವರು ಯಾರಾದರೂ ಹತ್ತಲೇಬೇಕು ಅಂತ ಬಂದಾಗ ಇಲ್ಲಿ ಹತ್ತಗೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಸರಿ ನಮ್ಮಂಥ ಯೂತ್ಸ್ಗೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪುತ್ತೆ. ಇಲ್ಲಿ ಕಂಬಿನೋ ಇಲ್ಲ ಎಲ್ಪಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ನೋಡಿ ಸ್ವಲ್ಪ ವ್ಯವಸ್ಥೆ ಮಾಡಿ, ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಲಿಪ್ ಆದ್ರೂ ಎಲ್ಲ ಕೆಳಗಡೆ ಇರ್ತಾರೆ. ಹಾಗಾಗಿ ನೀವಿಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಎಲ್ಪಿಗೋಸ್ಕರ. ಯಾಕಂದರೆ ಕೆಳಗಡೆಯಿಂದ ಕಷ್ಟಪಟ್ಟು ಹತ್ತು ಬಂದಿರ್ತಾರೆ. ಇಲ್ಲಿ ಮೇಲ್ಗಡೆ ಏನೂ ಎಲ್ಪಿಲ್ಲ ಅಂದರೆ ಹತ್ತೋದು ತುಂಬ ಕಷ್ಟ. ನೋಡಿ ಯೋಚನೆ ಮಾಡಿ. ಇಲ್ಲಿ ಸ್ವಲ್ಪ ಜಾರಿದ್ರು ಇಲ್ಲ ನಾವು ಹತ್ಬೇಕಾದ್ರೆ ಮಳೆ ಬಂದ್ರೂ ಇಲ್ಲಿ ಹತ್ತೋದು ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಮೆಟ್ಲು ಮಾಡಿಸೋದು, ಇಲ್ಲೇನಾದರೂ ಎಲ್ಪಿ ಕಂಬಿ ಹಿಡ್ಕೊಳೋದು, ತಿರ್ಗಿ ಇಲ್ಲಿ ಹೇಗೆ ಹೋಗ್ಬೇಕು ಅಂತಲೂ ಗೊತ್ತಾಗಲ್ಲ. ನೀವು ನೋಡಿ ಒಂದೇನು ಮಾರ್ಕ್ ಇಲ್ಲ, ಏನಿಲ್ಲ. ಒಂದು ಸ್ವಲ್ಪ ಇಲ್ಲಿ ಮಾರ್ಕ್ ಹಾಕೋದು ಇಲ್ಲ ಕಂಬಿಗಳು ಹಾಕೋದು ಏನಾದರೂ ಮುಗಿದ್ಕೊಂಡು ಮಾಡಲೇಬೇಕು. ನೋಡಿ ಇಲ್ಲಿ ಕಂಬಿ ಹಾಕಿದ್ರೆ ನಾವು ಗೊತ್ತಿಲ್ಲ. ನೋಡಿ ಇಲ್ಲಿಲ್ಲ ಕಂಬಿ. ಇದನ್ನು ನೋಡ್ಕೊಂಡು ಎತ್ತಬೇಕು ನಾವು. ಅಂದರೆ ಕಂಬಿ ಎಲ್ಲೆಲ್ಲ ಹಾಕಿದ್ರು ಅಲ್ಲಿ ತೂತುಗಳು ಇರ್ತವೆ, ಆ ತೂತುಗಳು ನೋಡ್ಕೊಂಡು ಎತ್ತಬೇಕು. ಇಲ್ಲ ಆ ಸೈಡಲ್ಲಿ ಸುತ್ತ ಹೋದರೆ ನಮಗೆ ಗೊತ್ತಿಲ್ಲ, ಅಲ್ಲಿ ಹತ್ಬೋದು ಹತ್ತಕ್ಕಾಗಲ್ವೋ ಗೊತ್ತಿರಲ್ಲ. ಇಲ್ಲಿ ನೀವೇನಾದರೂ ಏರ್ಪಾಡು ಮಾಡಲೇಬೇಕು. ಅಲ್ಲಲ್ಲಿ ಕಂಬಿ ಮಾರ್ಕ್ ನೋಡ್ಕೊಂಡು ಎತ್ತಬೇಕಾಗುತ್ತೆ. ನೋಡಿ ಇಲ್ಲಿ ಎತ್ತಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಎತ್ತಿ, ಯಾಕಂದರೆ ಹಿಂಗೋಗಿ ಹಿಂಗೆ ಟರ್ನ್ ಆಗಬೇಕು. ಬನ್ನಿ ತೋರಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ಸ್ಲಿಪ್ ಆದರೂ ಸೀದಾ ಅಲ್ಲಿರ್ತೀವಿ. ಸೊ ಹಂಗಾಗಿ ನೋಡ್ಕೊಂಡು ಎತ್ತಿ. ಬನ್ನಿ ತೋರಿಸ್ತೀನಿ ಹಿಂಗೆ ಹೋಗ್ಬೇಕು ಅಂತ. ಟರ್ನ್ ಅದೇ ನೋಡಿ, ಹೀಗೆ ಎತ್ತಬೇಕು. ಸೊ ನೋಡಿಕೊಂಡು ಹತ್ರಿ ಬನ್ನಿ, ಫುಲ್ ತೋರಿಸ್ತೀನಿ. ಅದು ಇನ್ನು ಇಲ್ಲಿ ಬೇಕಾದಷ್ಟು ಡೇಂಜರಸ್ ಸ್ಪಾಟ್ಸ್ ಇದ್ದಾವೆ, ಒಂದೊಂದೇ ತೋರಿಸ್ತೀನಿ. ಇಲ್ಲಿಂದ ಹಾಗೆ ಹೇಳ್ದಂಗೆ ಸೇಮ್ ತುಂಬ
ಮೇಲ್ಗಡೆಯಿಂದ ನೋಡಿದ್ರೆ ಹೆಂಗೆ ಕಾಣಿಸುತ್ತೋ ಇಲ್ಲಿ ಕಣ್ಣಿಗೆ ಹಂಗೆ ಕಾಣಲ್ಲ, ಬಟ್ ವಿಡಿಯೋದಲ್ಲಿ ಮಾತ್ರ ಅದೇ ಥರ ಕಾಣಿಸ್ತಿದೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲೇನೋ ಹೆಲ್ಪ್ ಇಲ್ಲ. ಅಥವಾ ಮೋಸ್ಟ್ಲಿ ನಾನು ಒಬ್ಬನೇ ಅನ್ನಿಸುತ್ತೆ, ಲಾಸ್ಟು ಯಾರೂ ಬಂದೇ ಇಲ್ಲ ನನ್ನ ಹಿಂದೆ, ಎಲ್ಲ ಹೋಯ್ತಿರೋರೇ ಹೊರತು ಒಬ್ಬರು ಗೊತ್ತಿಲ್ಲ ನಾನು ಹಿಂದೆ, ನಾನೊಬ್ಬನೇ ಲಾಸ್ಟ್. ಕೊನೆಗೂ ಹಂಗೋ ಹಿಂಗೋ ಕಷ್ಟಪಟ್ಟು ಇನ್ನೂ ಮೇಲ್ಗಡೆ ಬಂದೆ. ನೋಡಿ ಇಲ್ಲಿ ಕಾಣಿಸ್ತೀವಿ ಫುಲ್ಲು. ಒಳಗಡೆ ಏನೇನಿದೆ ಅಂತ ತೋರಿಸ್ತೀವಿ. ಇಲ್ಲಿ ಎಲ್ಲೋ ಒಂದು ಗುಹೆ ಇದೆಯಂತೆ, ಅಂದರೆ ಗುಹೆ ಅಂದರೆ ಆ ಥರ ಗುಹೆ ಅಲ್ಲ, ಈ ಮಧುಗಿರಿ ಬೆಟ್ಟದಿಂದ ಆ ಚಂದ್ರದುರ್ಗಕ್ಕೆ ಹೋಗೋ ಗುಹೆ ಇದೆ ಅಂತೇಳಿ, ಅಂದರೆ ರಹಸ್ಯ ಮಾರ್ಗ ಇದೆ ಅಂತೆ. ಬಟ್ ಎಲ್ಲಿದೆ ಅಂತ ಇಲ್ಲಿವರೆಗೂ ಯಾರಿಗೂ ತಿಳಿದಿಲ್ಲ. ಈಗ ಅದು ಹುಡುಕ್ಬೇಕು ಅಂದರೆ ತುಂಬಾ ಕಷ್ಟ, ಯಾಕಂದರೆ ಹಳೆ ಕಾಲದಲ್ಲಿ ಮಾಡಿರೋದು. ಇಲ್ಲಿ ಕುಸಿದಿದೆಯೋ ಇಲ್ಲ ಇಲ್ಲೇ ಮುಚ್ಚೋಗಿದೆಯೋ ಗೊತ್ತಿಲ್ಲ. ಯಾರು ತುಂಬಾ ಹುಡುಕಿದ್ದಾರೆ, ಬಟ್ ಅದು ಸಿಕ್ಕಿಲ್ಲ. ಸಿಕ್ಕಿದ್ದರೆ ಇಷ್ಟೊತ್ತಿಗೆ ಅದನ್ನು ಫುಲ್ಲು ಅವರೇ ಕ್ಲೋಸ್ ಮಾಡಿರೋರು. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬರೋ ಸೆಂಟ್ರಲ್ಲಿ ಫುಲ್ಲು ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಳೆ ಬಂದು ಬೀಳೋದು ಏನಾದರೂ ಅವರೇ ಕ್ಲೋಸ್ ಮಾಡೋದು. ಬಟ್ ಅದು ಸಿಕ್ಕಿಲ್ಲ, ಇಲ್ಲಿದೆ ಅಂತ ಯಾರು ಹೇಳಿದ್ದಾರೆ. ಅದು ಮರ ಇತ್ತಂತೆ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಮೋಸ್ಟ್ಲಿ ಹತ್ರ ಇರೋದಕ್ಕೆ ಬೆಟ್ಟಗಳು ಮಾಡಿರ್ತಾರೆ. ಯಾಕಂದರೆ ಅದು ಈ ಕೋಟೆ ಮೇಲೆ ದಾಳಿ ಆದರೆ ಇಲ್ಲ ಆ ಕೋಟೆ ಮೇಲೆ ದಾಳಿ ಆದರೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ತಿರ್ಗಾ ಅಮೂಲ್ಯವಾದ ವಸ್ತುಗಳನ್ನು ಸಾಗಿಸೋಕ್ಕೆ ಎಲ್ಲ ಗುಹೆಗಳಲ್ಲೂ ಬೆಟ್ಟದಲ್ಲೂ ಮಾಡಿರ್ತಾರೆ. ಅದೇ ಥರ ಇಲ್ಲೂ ಮಾಡಿರ್ತಾರೆ, ಬಟ್ ಅದು ಸಿಕ್ಕಿಲ್ಲ. ಏನು ಮಾಡೋಕ್ಕಲ್ಲ, ಅವರು ಪಾಪ ಹುಡ್ಕೋಷ್ಟು ಹುಡುಕಿದ್ದಾರೆ, ಸಿಕ್ಕಿಲ್ಲ. ಹಂಗಾಗಿ ಅವರು ಸುಮ್ಮನಾಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ದುರದೃಷ್ಟ. ಇದ್ದಿದ್ರೆ ನೀವು ಪರ್ಮಿಷನ್ ತಗೊಂಡಾದ್ರೂ ಓದಿತ್ತು, ಬಟ್ ಸಿಕ್ಕಿಲ್ಲ. ನಾನು ಆಗಲೇ ಹೇಳ್ದಂಗೆ ಆ ಗುಹೆ ಇದು ನನ್ನ ಪ್ರಕಾರ, ಅವರು ಏನು ಫುಲ್ಲು ಕನ್ಫರ್ಮ್ ಮಾಡಿಲ್ಲ. ಇದು ನನ್ನ ಪ್ರಕಾರ ಯಾವುದು ಅಂದರೆ ಇಲ್ಲಿ ರೂಮ್ಸ್ಗಳಿದ್ದಾವೆ. ಇಲ್ಲಿ ಕೆಳಗಡೆ ಒಂದು ಗುಹೆ ಇದೆ. ಆಗಲೇ ಹೇಳ್ದಂಗೆ ರಹಸ್ಯ ಮಾರ್ಗ ಇದು ನನ್ನ ಪ್ರಕಾರ, ಅವ್ರು ಯಾವುದು ಡಿಕ್ಲೇರ್ ಮಾಡಿಲ್ಲ. ಇಲ್ಲಿ ಒಂದು ಸಣ್ಣದಾದ ಗುಹೆ ಇದೆ, ಇಲ್ಲಿ ಹೋಗ್ಬೋದು, ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. ಅಲ್ಲಿ ಕುಸ್ತಿದೆ, ಅದನ್ನು ತೋರಿಸ್ಬೋದಿತ್ತು. ಇಲ್ಲಿ ಜಾಸ್ತಿ ಸಾತ್ರೆ ಹುಳ ಹುಟ್ಟರಲ್ಲಿ ಇರ್ತವೆ, ಯಾಕೆ ಬೇಕು. ನಾನೊಬ್ಬನೇ ಇರೋದಕ್ಕೆ ಎಲ್ಲ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ತಿರ್ಗಾ ಇವರು ಅಮರ ಪ್ರೇಮಿಗಳು ಬೇರೆ ಎಲ್ಲ ನೇಮೆಲ್ಲ ಬರೆದು ಅವ್ರೊಂದು ಸ್ವಲ್ಪ ಹಾಳು ಮಾಡಿದರೆ, ಹೋಗಿ ಅವ್ರೊಂದು ಸ್ವಲ್ಪ ಇನ್ನರ್ಧ ಹಾಳು ಮಾಡವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು ಹೊಯ್ಸಳ ಕಾಲದ್ದು ಅನಿಸುತ್ತೆ, ಬಟ್ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಹಿಸ್ಟ್ರಿ. ಇದು ಹೊಯ್ಸಳರು ಕಾಲದಲ್ಲಿ ಈ ನನಗೆ ಬೇಕು ಬಿಟ್ಕೊಂಡು ಕೊಡು ಅಂತ ಹೇಳಿದಾಗ ಇವ್ರು ತಿಮ್ಮೇಗೌಡರು ಆಗಲ್ಲ ಅಂತ ಹೇಳಿದಾಗ ಅವ್ರ ಮೇಲೆ ದಾಳಿ ಮಾಡಿ ಈ ಕೋಟೆ
ಚನ್ನರಾಯನದುರ್ಗ ಕೋಟೆ ಮತ್ತು ಮಿಡಿಗೇಶಿ ಪಾಗೋಡ ಕೋಟೆನೆಲ್ಲ ವಶಪಡಿಸ್ಕೊತಾರೆ. ತದಾದ ನಂತರ ಸ್ವಲ್ಪ ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ಮೈಸೂರು ರಾಜರು ಮಾಡ್ತಾರೆ. ಮೈಸೂರು ಸಾಮ್ರಾಜ್ಯ ಆವಾಗ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ವಶಕ್ಕೆ ಹೋಯಿತು. ಇಲ್ಲಿ ಮತ್ತು ಚಾಮರಾಜನಗರದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಉಕ್ಕನ್ನು ತಯಾರಿಸಿರೋ ಮೇನ್ ಬ್ರಾಂಚ್ ಆಗಿ ಚಾಮರಾಜನಗರನ ಸ್ಥಾಪಿಸ್ತಾರೆ. ಇಲ್ಲಿ ಸುಮ್ಮನೆ ಆಳ್ವಿಕೆ ಮಾಡೋ ಥರ ಇದು ಮಾಡ್ತಾರೆ. ತದಾದ ನಂತರ ಮೈಸೂರು ಸಾಮ್ರಾಜ್ಯ ಬ್ರಿಟಿಷರು ಕಾಲದಾಗ ಹೋದಾಗ ಬ್ರಿಟಿಷರು ಇಲ್ಲಿ ಬಂದು ಬೃಹತ್ತಾದ ಬ್ರಿಟಿಷರ ವಶಕ್ಕೆ ಮೈಸೂರು ಸಂಸ್ಥಾನ ಹೋದಾಗ ಇಲ್ಲಿದ್ದ ಚಿನ್ನ, ಬೆಳ್ಳಿ ಇನ್ನು ಮುಂತಾದ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡ್ತಾರೆ. 3 ತಿಂಗಳು ಲೂಟಿ ಮಾಡಿದ್ರು ಇಲ್ಲಿ ಇನ್ನೂ ಆ ಸಂಪತ್ತು ಇತ್ತು. ಆಗ ಅಷ್ಟು ಬೃಹತ್ತಾದ ಶ್ರೀಮಂತ ಪ್ರಾಂತ್ಯವಾಗಿತ್ತು ನಮ್ಮ ಮಧುಗಿರಿ. ಆಗ ಬ್ರಿಟಿಷರು ಸುಮ್ಮನೆ ಆಗ್ಬಿಡ್ತಾರೆ. ಏನಂತ, ಇಲ್ಲೇನು ಇಷ್ಟೊಂದಿದೆ, ಇದನ್ನು ನಮಗೆ ತಗೊಂಡೋಗೋಕ್ಕೆ ಆಗಲ್ಲ, ಅಷ್ಟೊಂದಿದೆ ಅಂತ ಕೈ ಬಿಟ್ಟಾಗ ಸ್ವಲ್ಪ ವರ್ಷಗಳ ಹಿಂದೆ, ಅಂದರೆ ಅವಾಗಲಿಂದನೂ ಸ್ವಲ್ಪ ವರ್ಷಗಳ ಹಿಂದೆ ಅಲ್ಲಿವರೆಗೂ ಇಲ್ಲಿ ನಿಧಿಗಾರರು ಬರೋರು, ತೋಡೋರು, ಏನೂ ಸಿಗ್ತಿಲ್ಲ, ಹಂಗೆ ಬಿಟ್ಟು ಹೋಗೋರು. ಅದರಿಂದ ಅರ್ಧ ಇಲ್ಲಿ ಒಳಗಡೆ ಎಲ್ಲ ಫುಲ್ಲು ಅಲ್ಲಲ್ಲಿ ಗುಂಡಿಗಳು, ತಿರ್ಗಿ ಅಲ್ಲಲ್ಲಿ ಗೋಡೆ ಹೊಡೆದಿರೋದು ಎಲ್ಲ ನಾವು ನೋಡ್ಬೋದು. ನೋಡಿ ಎಲ್ಲ ಅದೇ ಹೊಡೆದಿರೋದು. ಮತ್ತು ಇಲ್ಲೆಲ್ಲ ಫುಲ್ಲು ತೋಡಿ ಇಕ್ಕಿದ್ದಾರೆ ನೋಡಿ. ನೀವು ನೋಡ್ಬೋದು ಎಲ್ಲ ಹೇಗೆ ತೋಡಿದ್ದಾರೆ ಅಂತ. ಮತ್ತು ಇಲ್ಲೂ ಫುಲ್ಲು ಎಲ್ಲ ತೋಡಿದ್ದಾರೆ. ಇಲ್ಲೂ ಎಲ್ಲ ತೋಡಿದ್ದಾರೆ. ಫುಲ್ಲು ಬರೀ ನಿಧಿ ಕಳ್ಳರು ತೋಡಿ ನಮ್ಮ ಈ ಮಧುಗಿರಿ ಕೋಟೆನ ದಾಳಿಯಾಗಿ ಅರ್ಧ ನಾಶ ಆಗೋಗಿದ್ರೆ ಈ ನಿಧಿ ಕಳ್ಳರಿಂದ ಅರ್ಧ ನಾಶ ಆಗಿದೆ. ಇದೊಂದೇ ಕೋಟೆ ಅಲ್ಲ, ಆಲ್ಮೋಸ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ಕಂಟ್ರಿಯಲ್ಲಿ ಎಷ್ಟು ಇತಿಹಾಸದ ಇದಾವೋ ಎಲ್ಲ ಕಡೆನೂ ಇದೇ ಥರ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ದುರಾಸೆ ಏನಾರ ಸಿಗುತ್ತೋ ನಮಗೂ, ನಾವು ಸೆಟ್ಲ್ ಆಗ್ಬೋದು ಅಂತ ದುರಾಸೆಯಿಂದ ಎಲ್ಲ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಸಿಗೋಣ. ಲೈಕ್, ಬಾಯ್.